ಮತ್ತೆ 2018ರಿಂದ ಇಲ್ಲಿವರೆಗೂ ನಮ್ದು ಬೇಸಿಗೆ ಪೇಮೆಂಟ್ ಕೊಟ್ಟಿಲ್ಲ. ಅರ್ಧ ಜಿಲ್ಲಾದ ಕೊಟ್ಟಿದ್ದಾರೆ, ಅರ್ಧ ಜಿಲ್ಲಾ ಕೊಟ್ಟಿಲ್ಲ. ನಮ್ಮ ಬೈಲೊಂದು ತಾಲೂಕಿನ ನಮ್ಗೆ ಇಬ್ಬರದೇ ಅರ್ಧ ಜನ ಹೋಗಿದ್ದೀವಿ. ದಯಮಾಡಿ ಅನುಕೂಲ ಮಾಡಿ. ಇದುವರೆಗೆ ನಮ್ಗೆ ಪೆನ್ಷನ್ ಕೊಡಿಸ್ಕೊಂಡು ಹತ್ರನೂ ಒಂದು ಪ್ರತಿ ಇದೆ. ನೀವು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೂ ಕೂಡ ಒಂದು ಪ್ರತಿಯನ್ನು ಕೊಟ್ಟಿದ್ದೀರಾ. ಇದು ಮಾನ್ಯ ಶಿಕ್ಷಣ ಸಚಿವರ ಗಮನದಲ್ಲೂ ಕೂಡ ಇದೆ. ಅಲ್ಲಿಗೂ ಕೂಡ ಹೋಗಿ ಬಂದಿದ್ದಾರೆ ಆಫೀಸಿಂದ. ಸೊ ಹಾಗಾಗಿ ಇದನ್ನು ನಾವು ಸರ್ಕಾರದ ಆದೇಶ ತಗೊಂಡು ಮುಂದಿನ ಕ್ರಮ ಮಾಡ್ತೀವಿ, ಸರಿನಾ? ಆಮೇಲೆ ನೀವೆಲ್ಲ ಇಲ್ಲಿ ಬಂದಾಗಲೆಲ್ಲ ಮಳೆ ಬರುತ್ತೆ. ನಾನು ಮೊದಲೆಲ್ಲ ಅಡುಗೆಯವರು ನಮ್ಮ ಮಿಡ್ ಡೇ ಮೀಲ್ಸ್ ನೋಡ್ತಿದ್ದೆ. ಅವಾಗ ಬಂದಿದ್ದೀರಾ 2 ದಿನ ನಾವು ಮೊದಲು ಕೆಲಸ ಮಾಡಿದ್ದೀರಿ. ಅಮ್ಮ ಅಡುಗೆಯವರಿಗೆ ಬರೀ 3600 ಇದೆ. 3500, 3600 ಇದೆ ಅಡುಗೆಯವರಿಗೆ. ನಿಮ್ಗೀಗ 27,000 ಆಗಿದೆ, ಹೌದಾ? ಈಗ ಇನ್ನೂ ಕೊಟ್ಟಿಲ್ಲ ಅವರಿಗೆ, ಬರೀ ಆದೇಶ ಆಗಿದೆ. ಸೊ ಹಾಗಾಗಿ ಈಗ ನಿಮ್ಗೆ 27 ಇದೆ, ಹೌದಾ? ಈಗ ಮೇಯಿಂದ 27,000 ಇದೆ. ಸೊ ಇನ್ನು 2 ಬೇಡಿಕೆಗಳು ನಿಮ್ಗೆ ಬಾಕಿ ಇದ್ದಾವೆ. ಅದಕ್ಕೆ ನಾವು ಪುಟಪ್ ಮಾಡಿ ಸರ್ಕಾರದ ಆದೇಶವನ್ನು ತೆಗೆದುಕೊಳ್ತೇವೆ, ಆಯಿತಾ? ಆಯಗಳ ಸಂಘಟನೆ ಕಾರ್ಯದರ್ಶಿ ನಾನು ಮಾತಾಡ್ತಿರೋದು. ಈಗ ನಮ್ಮ ಆಯಗಳಿಗೆ 3 ಬೇಡಿಕೆ ಇಟ್ಟಿದ್ದೀವಿ ನಾವು. ನಮಗೆ ಒಂದು ಅರಿಯರ್ಸ್ ಪೆನ್ಷನ್ ಕೊಡಬೇಕು, ಒಂದು ಬೇಸಿಗೆ ಸಂಬಳ ಕೊಡಬೇಕು, ಆಮೇಲೆ ಒಂದು 27,000 ರೂಪಾಯಿ ಸ್ಯಾಲ್ರಿ ಜಾಸ್ತಿ ಆಗಿದ್ದನ್ನು ಮಾಡಿ ಕೊಡಬೇಕು ಅಂತ ಕೇಳಿದ್ದೀವಿ ನಾವು. ಕೇಳಿದರೆ ಅವರು ನಮಗೆ ಅಲ್ಲಿ ಕರ್ಕೊಂಡು ಹೋಗಿ ನೀವು ಬನ್ನಿರಿ ನಾವು ಮಾತಾಡೋಣ ಅಂತೇಳಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳ ಜೋಡಿ ನಾನು ಮಾತಾಡಿದೆ. ಅವ್ರು ಏನಂದರು, ಇಲ್ಲಮ್ಮ ನಾವು ಈ ಥರ 27,000 ನೀವು ಮಾಡಿದ್ದೀವಿ, ಅದನ್ನೆಲ್ಲ ನಾವು ದಾಖಲಾತಿಗಳ ತೊಗೊಳಕ್ಕೆ ಕಮಿಷನರ್ಗೆ DDP ಅವ್ರಿಗೆ ನಾವು ಹೇಳಿದ್ದೀವಿ, ಎಲ್ಲ ತೊಗೊಳಕತ್ತಾರ. ನಾವು ಮುಂದಿನ ತಿಂಗಳು ಅನ್ನೋಷ್ಟೊತ್ತಿಗೆ ನಿಮಗೆ ಮಾಡಿ ಇದನ್ನು ಮಾಡ್ತೀವಿ ಅಂತ ಒಂದು ಬೇಡಿಕೆ ಒಪ್ಕೊಂಡ್ರು. ಆಮೇಲೆ ಬೇಸಿಗೆ ಸಂಬಳ ಏನಂತಂದ್ರೆ ಬೇಸಿಗೆ ಸಂಬಳದಲ್ಲಿ ನಾವು ಚಿನ್ನರ ಅಂಗಳ ಅಂತೇಳಿ ಬೇಸಿಗೆ ಸಂಬಳದಾಗ ನಾವು ಮಾಡ್ಬೇಕಂತ ಅನ್ಕೊಂಡಿವಿ. 2 ತಿಂಗಳ ರಜೆ ಕೊಡಲ್ಲ, ಅದು 2 ತಿಂಗಳ ನಾವು ಕೆಲಸ ತೊಗೋತೀವಿ. ಹಂಗಾಗಿ ಅದನ್ನು ಕಂಟಿನ್ಯೂ ಮಾಡ್ತೀವಿ, ಅದನ್ನು ನಾವು ಜಾರಿಗೆ ಮಾಡಿಕೊಡ್ತೀವಿ ಅಂತಂದು ಅದನ್ನು ಒಪ್ಕೊಂಡಾರ. ಈಗ ಇವ್ರು ಅರಿಯರ್ಸ್ ಪೆನ್ಷನ್ ಕೊಡ್ಬೇಕಂತೇಳಿ 5 ವರ್ಷ ಆಯ್ತು ರಿಟೈರ್ಡ್ ಆಗಿ. ಅವ್ರ ಬಗ್ಗೆ ನಾವು ಕೇಳಿವಿ. ಅವ್ರು ಏನಂತಾರ, ಈಗ ಕೋರ್ಟ್ನಾಗನು ಅದು ಕೇಸ್ ನಡೀತಾ ಇದೆ. ಅವ್ರು ಏನಂತಾರ, ನಾವು ಕೋರ್ಟ್ನಾಗೂ ಕೇಸ್ ನಡೀತಾ ಇದೆ 3 ಕೋರ್ಟಲ್ಲಿ, ನಾವು ಅದನ್ನು ನೋಡಿದ್ದೀವಿ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇವ್ರಿಗೆ ಅರಿಯರ್ಸ್ ಪೆನ್ಷನ್ ಕೊಡೋಕ್ಕಾಗಿಲ್ಲಪ್ಪ ಅಂತಂದರೆ ನಾವು ಒಂದು ಇಡೀ ಗಂಟೆ ಅಂತೇಳಿ ನಾವು ಇವ್ರಿಗೊಂದು ಏನೋ ಮಾಡ್ತೀವಿ. ನೀವು ಅದ್ರ ಬಗ್ಗೆ ಇದ್ರ ಮಾಡಬೇಡಿ, ನಮ್ಗೆ 1 ತಿಂಗಳು ಟೈಮ್ ಕೊಡ್ರಿ ಅಂತ ಕೇಳ್ಯಾರ. ಈಗ ನಾವು ಟೈಮ್ ಕೊಡಬೇಕು. ಸರ್ಕಾರದವ್ರು ನಮಗೆ ಟೈಮ್ ಕೇಳಕತ್ತಾರಂದ್ರೆ ನಾವು ಟೈಮ್ ಕೊಡಬೇಕು. ಈಗ ನಾವು ಬಂದು ಕುಂತ ತಕ್ಷಣ ಅವರು ಇಲ್ಲಿ ಎಲ್ಲ ಇಟ್ಕೊಂಡು ಬಂದಿರಂಗಿಲ್ಲ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅದು ಅವರು ಅವಕಾಶ ಕೇಳ್ಯಾರ, ನಾವು ಕೊಟ್ಟಿವಿ. ಇನ್ನೂ 1 ತಿಂಗಳ ನಾವು ಕಾಯ್ತೀವಿ, ನೋಡೋಣ. ಅವ್ರು ಕೊಟ್ಟರು, ಸರ್ಕಾರದವ್ರು ಮಾತಿನಂಗೆ ನಡ್ಕೊಂಡ್ರು, ಚೆನ್ನಾಗಾಯ್ತು. ಇಲ್ಲಿಲ್ಲ ಅಂತಂದರೆ ಮುಂದಿನ ದಿನದಲ್ಲಿ ಮುಂದಿನ ತಿಂಗಳ ಬೆಳಗಾವಿ ಅಧಿವೇಶನ ಬರುತ್ತೆ. ಬೆಳಗಾವಿ ಅಧಿವೇಶನದಲ್ಲಿ ನಾವು ಉಗ್ರ ಹೋರಾಟ ಮಾಡೋಣ. ಯಾರೇ ಹೇಳಿದ್ರು ಎದ್ದು ಬರುವಂಥ ಮಾತಿಲ್ಲ. 1 ದಿನ ಆಗಲಿ, 2 ದಿನ ಆಗಲಿ, 3 ದಿನ ಆಗಲಿ ನಾವು ಅಲ್ಲೇ ಇರೋಣ, ಅಲ್ಲೇ ಮಲ್ಗೋಣ, ಬುತ್ತಿ ಸಮೇತ ಹೋಗೋಣ, ಹಾಸಿಗೆ ಸಮೇತ ಹೋಗೋಣ. ಅದು ಬಗೆಹರಿಸಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೆ ಹೇಳೋದು ಬೇಡ, ಕೇಳೋದು ಬೇಡ, ನೋಡೋಣ. ಅವ್ರಿಗೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ನಾನು ಮಾತು ಮುಗಿಸ್ತೀನಿ. ಜಯಶ್ರೀ ಊಟಿ ಅಂತೇಳಿ ನಾವು ಹೆಡ್ ಆಫೀಸ್ ಇರೋದು ಕೊಪ್ಪಳ ಸರ್, ಗಂಗಾವತಿ, ಅಲ್ಲಿಂದ ಬಂದಿರೋದು. ನಾನು ಈ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ನಾನು ಮಾತಾಡ್ತಿರೋದು.